ನಮಸ್ತೆ, ನಾನಿವತ್ತು ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ: ಬೀನ್ಸ್ನ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ. ನಾನು 2 ಮೆಣಸಿನಕಾಯಿನ ತಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ ಪೌಡರ್, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ನಾನು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ. ಏನಿಲ್ಲ, ತುಂಬಾ ಸಿಂಪಲ್ ಇದೆ ಇದು ಪೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದು ತೆಂಗಿನಕಾಯಿ ಹೊಡೆದಿದ್ದು, ಮತ್ತೇನಲ್ಲ, ಕಲ್ಲಿದ್ದು. ನೋಡಿ, ಪೇಸ್ಟ್ ರೆಡಿಯಾಗಿದೆ. ನೋಡಿ, ಇಲ್ಲಿ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಹಾಕೋತೀನಿ. ಮೊದಲೇ ಬೀನ್ಸ್ ಹಾಕೊಂಡ್ಬಿಡ್ತೀನಿ. ಮೊದಲಿಗೆ ನಾನು ಬೀನ್ಸನ್ನ ಫ್ರೈ ಮಾಡ್ಕೊತೀನಿ. ಒಬ್ಬರು ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ತಾರೆ. ಬೀನ್ಸ್ನ ನೀವು ಒಗ್ಗರಣೆ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು. ಆದರೆ ನಾನು ಬೀನ್ಸ್ನ ಮೊದಲೇ ಫ್ರೈ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕಿರ್ತೀನಿ. ನಾನು ಮನೆಯಲ್ಲಿ ಡೈಲಿ ಹೇಗೆ ಮಾಡ್ತೀನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 15 ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ ಸಬ್ಜಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಈಗ ಫ್ರೈ ಆಗಿದೆ. ಈಗ ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ ಮಾತ್ರ ಹಾಕೊಂಡ್ಬಿಡಿ. ಆಲ್ರೆಡಿ ನೀವು ಬೀನ್ಸ್ ಕೂಡ ಫ್ರೈ ಮಾಡಿದ್ದೀರಾ. ಇದು ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ, ನೋಡ್ಕೊಂಡು ಹಾಕೊಳ್ಳಿ. ಎಣ್ಣೆನ ಸ್ವಲ್ಪ ಹಾಕೋತೀನಿ ನಾನು. ಈಗ ಸಾಸಿವೆ, ಜೀರಿಗೆ, ಈರುಳ್ಳಿ ಫ್ರೈ ಮಾಡ್ತೀವಿ. ಕರಿಬೇವಿನ ಸೊಪ್ಪು, ನಾನು ಉಪ್ಪೆಲ್ಲ ಇದನ್ನು ಹಾಕೋದಿಲ್ಲ. ಆಲ್ರೆಡಿ ನಾನು ಶುಂಠಿ ಬೆಳ್ಳುಳ್ಳಿ ಚಿಲ್ಲಿ ಪೇಸ್ಟಲ್ಲಿ ಹಾಕಿದ್ದೀನಿ. ನೋಡಿ, ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪೇಸ್ಟ್ ಹಾಕೊಂಡ್ಬಿಡ್ತೀನಿ. ಫ್ರೈ ಮಾಡ್ತೀವಿ. ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟಿದೆ. ಶುಂಠಿ ಬೆಳ್ಳುಳ್ಳಿ ಕೊಟ್ಕೋಬೇಕು. ಮತ್ತೆ ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ನಾನು ಅರಿಶಿನ ಪೌಡರ್ ಹಾಕೊಂಡ್ಬಿಡ್ತೀನಿ. ಫ್ರೈ ಮಾಡ್ತೀನಿ. ಎಣ್ಣೆನ ತುಂಬಾ ಕಡಿಮೆ ಹಾಕಿದ್ದೀನಿ. ಬೀನ್ಸಲ್ಲಿ ಕೂಡ ಎಣ್ಣೆ ಇರುತ್ತಲ್ಲ, ಹೀಗಾಗಿ ಈಗ ಬೀನ್ಸ್ ಹಾಕೊಂಡ್ಬಿಡಿ. ಈಗ ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ. ನೋಡಿ, ಇಷ್ಟು ನೀರು ಹಾಕೋತೀನಿ. ಇದರಲ್ಲಿ ಈಗ ಒಂದು 5 ನಿಮಿಷ ಲೀಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಹೊತ್ತಬಾರ್ದು ಇದು. ನೋಡಿ, ಈಗ ಇದು ಚೆನ್ನಾಗಿ ಬೇಯಿದೆ. ನಾನು ಹಸಿ ಕೊಬ್ಬರಿ ತುರಿ ಇರುತ್ತಲ್ಲ, ಇದನ್ನ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ. ಈಗ ಮಿಕ್ಸ್ ಮಾಡ್ಕೊತೀನಿ. ಕೊಬ್ಬರಿ ಹಾಕಿದ್ಮೇಲೆ ಬೇಯಿಸ್ಕೊಬೇಡಿ. ಸ್ಟವ್ ಬಂದ್ ಮಾಡ್ಕೊಂಬಿಡಿ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿರ್ತೀವಲ್ಲ, ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇದನ್ನ ನೀವು ಬಿಸಿ ಚಪಾತಿ, ರೊಟ್ಟಿ ಜೊತೆಗೆ ತಿನ್ನಿ. ಆದ್ರೆ ಚಪಾತಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಇದು. ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈಗ ಬೀನ್ಸ್ ಪಲ್ಯ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.